ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಕಂಪ್ಯೂಟರ್ ಮಿಷಿನಲ್ಲಿ ಯಾವ ಥರ ನೆಟ್ಟನ್ನು ಹಾಕಿ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ. ನೀವು ರಾಲ್ಸನ್ ಮಿಷಿನಲ್ಲಿ ಅಂದರೆ ನಾರ್ಮಲ್ ಜಿಗ್ಜಾಗ್ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಯಾವ ಥರ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟು. ಯಾವ ಥರ ಕ್ಯಾನ್ವಾಸ್ ಯೂಸ್ ಮಾಡಬೇಕು, ಎಷ್ಟು ಲೇಯರ್ ಹಾಕ್ಕೋಬೇಕು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಏನು ತೋರಿಸ್ತಾ ಇದ್ದೀನಲ್ವ, ಈ ಸ್ಕರ್ಟು ಆ್ಯಕ್ಚುಲಿ ಅಮ್ಮ ಮಗಳಿಗೆ ನಾನು ಮ್ಯಾಚ್ ಮಾಡಿರೋದು. ಇವರು ಬಂದುಬಿಟ್ಟು ಅಮೇರಿಕನ್ ಕಸ್ಟಮರು. ಇವರು ನನಗೆ 2 ಸ್ಯಾರಿನ ಕಳಿಸಿದ್ರು. ಇದಕ್ಕೇನು ಕ್ಯಾನ್ ಹಾಕೋದು ಬೇಡ ಅಂತ ಹೇಳಿದರು. ನಾನು ಲೈನಿಂಗ್ ಹಾಕಿ ಸ್ಕರ್ಟ್ನ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಒಂದು ಸ್ಯಾರಿ ಫುಲ್ ಸ್ಯಾರಿನಲ್ಲಿ ಮಾಡಿದ್ದೀನಿ. ಬ್ಲೌಸ್ನ ಈ ಥರ ಮಾಡಿದ್ದೀನಿ. ಈ ಥರ ಡಿಸೈನ್ ಕಳಿಸಿದ್ರು ಅವರು. ಈ ಥರ ಬೀಡ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಈ ಥರ ಒಂದು ಬೆಲ್ಟ್ ಮಾಡಿ, ಬೆಲ್ಟಿಗೆ ಈ ಥರ ನಾವು ಅಟ್ಯಾಚ್ ಮಾಡಬೇಕಿತ್ತು ದುಪ್ಪಟ್ಟನ. ಆ ಥರ ಮಾಡಿದ್ದೀನಿ. ಮತ್ತು ಈ ಥರ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಬೆಲ್ಟಿಗೆ, ಮತ್ತು ಸೈಡಲ್ಲಿ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ಇನ್ನೊಂದು ಅವರ ಅಮ್ಮನಿಗೆ, ಅಂದರೆ ಇದು ಚಿಕ್ಕ ಹುಡುಗಿಗೆ ಮಾಡಿರೋದು. ಇದನ್ನು ಕೂಡ ಅವರು ಇದೇ ಥರ ಬೇಕು ಅಂತೇಳಿ ಪಿಕ್ ಕಳಿಸಿದ್ರು. ಇದು ಸ್ಯಾರಿಗೆ ಬ್ಲೌಸ್ನ ಯಾವ ಥರ ಮಾಡಿದ್ವಿ ಅಂದರೆ ನೋಡಿ, ಮಧುಬಾಲ ಬ್ಲೌಸ್ ವಿತ್ ಟೈಯಿಂಗ್ ಮಾಡಿದ್ದೀವಿ. ಬ್ಯಾಕಲ್ಲಿ ಈ ಥರ ಕಟ್ ವರ್ಕ್ ಮಾಡಿದ್ದೀವಿ. ಕ್ಯಾನ್ವಾಸ್ ಕೊಟ್ಟು ಈ ಥರ ಕಟ್ ವರ್ಕ್ ಡಿಸೈನ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ಗೊತ್ತಿಲ್ಲ ಅವರು ಇನ್ನೂ ವೇರ್ ಮಾಡಿದಾರಾ ಇಲ್ವಾ ಅಂತ ಹೇಳಿ. ಆ್ಯಕ್ಚುಲಿ ಫೋಟೋ ಕಳಿಸಿ ಅಂತಿದ್ರು. ಯೂಟ್ಯೂಬ್ ವಿಡಿಯೋ ಮಾಡಿದರೆ ನಾನು ನೋಡ್ತೀನಿ ಅಂತ ಹೇಳಿದರು. ಇಲ್ಲ, ವಿಡಿಯೋ ಮಾಡಿದ್ದೀನಿ, ತುಂಬ ದಿನ ಆಗಿದೆ, ಬಟ್ ನನಗೆ ಯೂಟ್ಯೂಬಲ್ಲಿ ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿದ್ದೆ. ಸೊ ಇವತ್ತು ಹಾಕಿದ್ದೀನಿ. ಮತ್ತು ತುಂಬ ದಿನದಿಂದ ಕೇಳಿದರು, ಏನಪ್ಪ ಅಂದರೆ ನೀವು ನೆಟ್ ಹಾಕಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತೀರಲ್ಲ, ಅದನ್ನು ಯಾವ ಥರ ಮಾಡ್ತೀರಾ, ಅದೊಂದು ವಿಡಿಯೋ ಮಾಡಿ ಅಂತ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ಕೋತಾಯಿದ್ರು. ನನಗೆ ಟೈಮೇ ಇರಲ್ಲ ನೋಡಿ. ಆಲ್ರೆಡಿ ತುಂಬ ದಿನ ಆಯಿತು, ಒಂದು 15 ಡೇಸೇ ಆಗಿರಬೇಕು ಅನಿಸುತ್ತೆ ನಾನು ಯಾವುದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಒಂದು ತುಂಬ ಬ್ಯುಸಿ ಇದೆ. ನಾವು ಲಾಸ್ಟ್ ವೀಕೆಲ್ಲ ನಮ್ಮ ಮನೆಯದು ಸೆಲೆಬ್ರೇಷನ್, ಅಂದರೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ದು ಬರ್ತ್ಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲದೂ ಒಂದೇ ಮಂತಲ್ಲಿ ಬರೋದ್ರಿಂದ ತುಂಬ ಬ್ಯುಸಿ ಇದೆ. ಆ ಕಡೆಗೂ ಸ್ವಲ್ಪ ಬ್ಯುಸಿ, ಕೆಲಸನೂ ಸ್ವಲ್ಪ ಬ್ಯುಸಿ. ಹಂಗಾಗಿ ನಾನಿವಾಗ ಫಸ್ಟು ಇದು ಹಾಕಿದ್ದೀನಿ, ಕ್ಯಾನ್ವಾಸ್ ಹಾಕಿದ್ದೀನಿ, ಪೇಪರ್ ಕ್ಯಾನ್ವಾಸು. ಅದ್ರ ಡಬಲ್ ಲೇಯರ್ ಹಾಕಿದ್ದೀನಿ ಪೇಪರ್ ಕ್ಯಾನ್ವಾಸು. ಅದ್ರ ಮೇಲೆ ನಾನು ನೆಟ್ಟನ್ನ ಡಬಲ್ ಲೇಯರ್ ನೆಟ್ ಹಾಕಿದ್ದೀನಿ. ಸಿಂಗಲ್ ಹಾಕಬೇಡಿ, ಒಂಚೂರು ಡ್ಯಾಮೇಜ್ ಆದ್ರೂ ಹಾಳಾಗೋ ಚಾನ್ಸಸ್ ಇರುತ್ತೆ. ಡಬಲ್ ಲೇಯರ್ ಹಾಕಿ ನೆಟ್ಟು ಚೆನ್ನಾಗಿ ಬರುತ್ತೆ ಡಬಲ್ ಲೇಯರ್ ಹಾಕಿದಾಗ. ನಾನಿಲ್ಲಿ ಡಬಲ್ ಲೇಯರ್ ಹಾಕಿದ್ದೀನಿ ನೋಡಿ. ಎಲ್ಲಿ ನಾವು ನೆಕ್ ಹಾಕ್ತೀವಿ ಅಲ್ಲಿ ಇದು ನೆಟ್ಟನ್ನ ಹಾಕಿ, ಆಯಿತಾ. ನೀವು ಬ್ಯಾಕ್ ನೆಕ್ ಎಲ್ಲೋ ಹಾಕಿ ನೆಟ್ ಎಲ್ಲೋ ಹಾಕಿದರೆ ಸರಿಯಾಗಲ್ಲ ಅದು. ನಾವು ನೆಕ್ ಎಲ್ಲಿ ಹಾಕ್ತೀವಿ, ಬ್ಯಾಕ್ ನೆಕ್ಕು ಅಲ್ಲಿನೇ ಹಾಕಬೇಕು ನೆಟ್ ಕ್ಲಾತ್, ಓಕೆನಾ. ಈ ಥರ ಹಾಕಿ ನಾನು ಇವಾಗ ಮೇನ್ ಫ್ಯಾಬ್ರಿಕ್ ಹಾಕ್ತಾಯಿದ್ದೀನಿ. ಇದು ಸ್ಲೀವ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಬ್ಯಾಕು ಫ್ರಂಟು ಹಾಕಬೇಕಿತ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ಬ್ಲೌಸ್ನ. ಅದಾದಮೇಲೆ ತುಂಬ ಜನ ಮಾಡಿಸ್ಕೊಂಡ್ರು. ಇನ್ನು ನಾನು ಒಂದು 5-6 ಬ್ಲೌಸ್ ಮಾಡಿಕೊಡೋದೇ ಇದೆ. ಸೇಮ್ ಕಲರು, ಸೇಮ್ ಬ್ಲ್ಯಾಕ್ ಮೆಟೀರಿಯಲ್ ಮೇಲೆ ಮಾಡಿಕೊಡೋದಿದೆ, ಇನ್ನೂ ಮಾಡಿಲ್ಲ ನಾನು. ಇದು ಕೂಡ ಇನ್ನೊಬ್ಬರು ಕೇಳಿದರು ನಮಗೆ, ಅವರಿಗೆ ಮಾಡಿಕೊಡ್ತಾಯಿದ್ದೀನಿ. ಆಲ್ರೆಡಿ ಇನ್ನೊಂದು ಹಾಕಬೇಕು ಆಗಲೇ ಕಂಪ್ಯೂಟರ್ ಮಿಷಿನಿಗೆ, ಇನ್ನೂ ಹಾಕಿಲ್ಲ, ಅದು ಸ್ಟಾರ್ಟ್ ಮಾಡಿಲ್ಲ. ಇನ್ನೂ ಒಬ್ಬರು ಕೇಳಿದ್ದಾರೆ. ಮೊನ್ನೆ ನಾನು ಆ್ಯಕ್ಚುಲಿ ಇದೇ ಬ್ಲೌಸ್ನ ವೇರ್ ಮಾಡಿದ್ದೆ ನನ್ನ ಮಗನ ಬರ್ಡೇಗೆ. ಆವಾಗ ಕೂಡ ತುಂಬ ಜನ ಇಷ್ಟಪಟ್ಟರು ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ. ಕೆಲವರು ಫೋಟೋ ಕಳಿಸಿ ಅಂತ ಫೋಟೋ ಕಳಿಸ್ಕೊಂಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ಈ ಡಿಸೈನ್ನ ತುಂಬ ಜನ ಇಷ್ಟಪಟ್ಟರು. ಇವಾಗ ನಾವು ನೋಡಿ, ಇದು ಮೇನ್ ಫ್ಯಾಬ್ರಿಕ್ ಅಂದರೆ ವೆಲ್ವೆಟ್ ಕ್ಲಾತ್ ಮೇಲೆ ಮಾಡ್ತಿರೋದಲ್ವ, ಇದನ್ನು ಹಾಕಿ ಎಲ್ಲ ಫ್ರೇಮ್ ಎಲ್ಲ ಫಿಕ್ಸ್ ಮಾಡ್ಕೊಂಡಾಯಿತು. ಫಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬ್ಯಾಕು ಎಲ್ಲಿಗೆ ಹಾಕ್ತೀವಿ ನೋಡ್ಕೋಬೇಕು, ಯಾವ ಪ್ಲೇಸಲ್ಲಿ ಬ್ಯಾಕ್ ಹಾಕ್ತೀವಿ ಅಂತ ಹೇಳಿ, ಓಕೆನಾ. ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು. ಅದು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಆ ಡಿಸೈನ್ನ ಎಲ್ಲಿಗೆ ಬರಬೇಕು ಅದನ್ನು ಚೆಕ್ ಮಾಡ್ಕೊಳ್ಳಿ.
ನಾನೀಗ ಇಲ್ಲಿಗೆ ಹಾಕಬೇಕು ಡಿಸೈನು ಬ್ಯಾಕಲ್ಲಿ. ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಅದು ಏರಿಯಾ ಎಲ್ಲಿ ವರ್ಕ್ ಮಾಡುತ್ತೆ ಅದನ್ನೇ ಚೆಕ್ ಮಾಡ್ಕೋಬೇಕು. ನೋಡಿ ಈ ಪ್ಲೇಸಲ್ಲಿ ಅದು ವರ್ಕ್ ಆಗುತ್ತೆ. ಈಗ ಏನು ಮಾಡಬೇಕು, ನಾವು ಕಲರ್ ಸೆಲೆಕ್ಷನ್ ಮಾಡಬೇಕು. ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಫ್ರೇಮಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ಕೊಂಡು ಕಲರ್ ಸೆಲೆಕ್ಷನ್ ಮಾಡಬೇಕು, ಯಾವ ಕಲರ್ ಹಾಕ್ತೀನಿ ಅಂತ. ಬಟ್ ನಾನು ಇಲ್ಲಿ ಅಂದರೆ ಕಲ್ಲರು ಒಂದೇ ಕಲ್ಲರು ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡ್ತಿರೋದು. ಸೊ ಹಾಗಾಗಿ ಗೋಲ್ಡ್ ಕಲರ್ ಜರೀನ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಸ್ಟಾರ್ಟ್ ಆಯಿತು. ಓಕೆ ಕೊಟ್ಟ ಮೇಲೆ ಸ್ಟಾರ್ಟ್ ಆಯ್ತದು, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಮಗೊಂದು ಔಟ್ಲೈನ್ ಬರುತ್ತೆ. ಆ ಔಟ್ಲೈನು ನೋಡಿಕೊಂಡು ನಾವು ಯಾವ ಪ್ಲೇಸಲ್ಲಿ ಕಟ್ ಮಾಡಬೇಕು ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ತೋರಿಸ್ತೀನಿ. ನೋಡಿ ಇವಾಗ ಇದು ಔಟ್ಲೈನ್ ಹಾಕಿದೆ. ನನಗಿವಾಗ ಈ ಪ್ಲೇಸಲ್ಲಿ ನಾನಿವಾಗ ಕಟ್ ಮಾಡ್ತಿದ್ದೀನಲ್ವ, ಆ ಪ್ಲೇಸಲ್ಲಿ ಕಟ್ ಮಾಡಬೇಕು ಫ್ಯಾಬ್ರಿಕ್ನ. ಕೆಳಗಡೆ ನೆಟ್ ಕಾಣಿಸುತ್ತೆ, ನೆಟ್ ಕಟ್ ಆಗಬಾರ್ದು. ಮೇಲ್ಗಡೆ ಹುಷಾರಾಗಿ ಮೇಲ್ಗಡೆ ಫ್ಯಾಬ್ರಿಕ್ನ ಮಾತ್ರ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಒಂದು ಟ್ರಿಮ್ಮರ್ ತಗೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈಗ ಕಟ್ ಮಾಡಿ ಆಯ್ತಲ್ವ. ಈಗ ಕಟ್ ಮಾಡಿದ ಮೇಲೆ ಈಗೇನು ಅಲ್ಲಿ ಖಾಲಿ ಸ್ಪೇಸ್ ಉಳಿದಿದೆ ಅಲ್ಲಿ ನೆಟ್ ಇರುತ್ತೆ, ಬ್ಲ್ಯಾಕ್ ಕಲರ್ ನೆಟ್ ನಾವು ಫಸ್ಟ್ ಹಾಕ್ಕೊಂಡಿದ್ವಲ್ಲ ಆ ನೆಟ್ ಇರುತ್ತೆ. ಆ ನೆಟ್ ಮೇಲೆ ವರ್ಕ್ ಆಗುತ್ತೆ. ಓಕೆನಾ? ಈಗ ಓಕೆ ಕೊಟ್ಟರೆ ಆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಮತ್ತೆ ನೆಕ್ಸ್ಟು ವರ್ಕ್ ಸ್ಟಾರ್ಟ್ ಆಯಿತು. ನೋಡಿ ಈ ಥರ ವರ್ಕ್ ಸ್ಟಾರ್ಟ್ ಆಯಿತು. ವರ್ಕ್ ಆಗ್ತಾಯಿದೆ ನೋಡಿ. ಇವಾಗ ನೆಟ್ ಮೇಲೆ ವರ್ಕ್ ಆಗ್ತಾಯಿದೆ. ಕೆಳಗಡೆ ಕ್ಯಾನ್ವಾಸ್ ಹಾಕಿದ್ವಿ, ಕ್ಯಾನ್ವಾಸ್ ಮೇಲೆ ನೆಟ್ ಕ್ಲಾತ್ ಹಾಕಿದ್ದೀವಿ, ಅದ್ರ ಮೇಲೆ ಇವಾಗ ವರ್ಕ್ ಆಗ್ತಾಯಿದೆ. ನೋಡಿ ಈ ಥರ ವರ್ಕ್ ಆಗ್ತಾಯಿದೆ. ಆ್ಯಕ್ಚುಲಿ ತುಂಬ ದಿನ ಆಯಿತು ವಿಡಿಯೋ ಮಾಡಿಕೊಂಡು, ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಕಟಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ, ಮಧುಬಾಲ ಕಟಿಂಗು ಯಾರೋ ಕೇಳಿದರು, ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಯಾವುದು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಈವನ್ ಕ್ಲಾಸಸ್ ಕೂಡ ಮಾಡಿಲ್ಲ ನಾನು ಇದ್ರದ್ದು ಡ್ರೆಸ್ ಕ್ಲಾಸು. ಏಕೆಂದರೆ ಫೋನ್ ಕೂಡ ಸ್ಟೋರೇಜ್ ಎಲ್ಲ ಫುಲ್ಲು ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗ ಅದನ್ನೆಲ್ಲ ಖಾಲಿ ಮಾಡಬೇಕು. ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಖಾಲಿ ಮಾಡಬೇಕು. ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಇದು ಮಾಡ್ಕೊಳಕ್ಕಾಗ್ತಿಲ್ಲ, ಎಡಿಟಿಂಗ್ ಕೂಡ ಮಾಡೋಕ್ಕಾಗ್ತಿಲ್ಲ. ಆ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಇರೋದನ್ನೆಲ್ಲ ಫಸ್ಟು ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ವಿಡಿಯೋ ಮಾಡೋಕ್ಕೂ ಕೂಡ ಸ್ಟೋರೇಜ್ ಇಲ್ಲ, ಆ ಥರ ಆಗಿದೆ. ಈಗ ನೆಕ್ಸ್ಟು ಏನಾಯ್ತಂದರೆ ಅದು ಕಂಪ್ಲೀಟ್ ಆಯಿತು. ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ನಾನು ತೋರಿಸ್ತೀನಿ ನಿಮಗೆ ಅದು ಯಾವ ಥರ ರಿಮೂವ್ ಮಾಡಬೇಕು ಕ್ಯಾನ್ವಾಸ್ನ ಅಂತ ಹೇಳಿ. ಏನಿಲ್ಲ, ಜಸ್ಟ್ ತೆಗೆದ್ರೆ ಬರುತ್ತೆ. ಸೊ ಹಾಗಾಗಿ ನೀವು ಕ್ಯಾನ್ವಾಸ್ನ ಯೂಸ್ ಮಾಡಬೇಕಾದ್ರೆ, ಎಂಬ್ರಾಯ್ಡ್ರಿಗೆ ಕ್ಯಾನ್ವಾಸ್ನ ಯೂಸ್ ಮಾಡಬೇಕಾದ್ರೆ ಹುಷಾರಾಗಿರಿ. ಮತ್ತು ಯಾವ ಥರ ಯೂಸ್ ಮಾಡಬೇಕು ಕ್ಯಾನ್ವಾಸ್ನ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಪೇಪರ್ ಕ್ಯಾನ್ವಾಸೇ ಯೂಸ್ ಮಾಡಬೇಕು. ಆಲ್ರೆಡಿ ನಾನು ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ,
ಅದರಲ್ಲಿ ಹೇಳಿದೆ ಈ ಥರ ಕ್ಯಾನ್ವಾಸ್ನೇ ಯೂಸ್ ಮಾಡಬೇಕು ಅಂತ. ತುಂಬ ಜನ ಬುಕ್ ಮಾಡ್ಕೊಂಡಿದ್ದಾರೆ ಕ್ಯಾನ್ವಾಸ್ ಬೇಕು ನಮಗೆ ಅಂತೇಳಿ. ಕೆಲವರು ರೋಲೇ ಬೇಕು ಅಂತ ಕೇಳಿದರು ಕ್ಯಾನ್ವಾಸ್ದು. ಕಳಿಸ್ಕೊಡ್ತಾ ಇದ್ದೀವಿ ರೋಲು ಕ್ಯಾನ್ವಾಸ್ ಕೂಡ. ಇದು ಮೀಟರು ಪೇಪರ್ ಕ್ಯಾನ್ವಾಸ್ ಆಗಿರೋದ್ರಿಂದ ಇದು ನಿಮಗೆ ಕಡಿಮೆಗೆ ಬೀಳುತ್ತೆ. ಒಂದೊಂದು ಮೀಟರ್ ಸಪ್ರೇಟಾಗಿ ತೊಗೋತೀರಾ ಅಂತಂದ್ರೂ ನಿಮಗೆ ಬೇಕಾಗಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ನೋಡಿ ಈ ಥರ ಜಸ್ಟು ತೆಗೆದ್ರೆ ಈ ಥರ ಕಿತ್ತರೆ ಬರುತ್ತೆ. ಇದು ಈಸಿಯಾಗಿ ರಿಮೂವ್ ಆಗುತ್ತೆ. ಬಟ್ ಅದೇ ನೀವು ಡ್ರೆಸ್ಸಿಗೆ ನೆಕ್ಕಿಗೆಲ್ಲ ಯೂಸ್ ಮಾಡೋವಂಥ ಕ್ಯಾನ್ವಾಸ್ನ ಯೂಸ್ ಮಾಡಿದರೆ ಈ ಥರ ಬರೋದೇ ಇಲ್ಲ. ಸುಮ್ಮನೆ ಡಿಸೈನು ಹಾಳಾಗುತ್ತೆ, ನೀಟಾಗಿ ಕಾಣಿಸೋದು ಇಲ್ಲ. ಇದಾದರೆ ನೀಟಾಗಿ ಈ ಥರ ರಿಮೂವ್ ಮಾಡ್ಬೋದು. ನೋಡಿ ಈ ಥರ ಪೇಪರ್ ಕ್ಯಾನ್ವಾಸ್ನ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಿ ನೀವು. ಮತ್ತು ನಾವು ನಾರ್ಮಲ್ ಜಿಗ್ಜಾಗ್ ಮಿಷಿನ್ ಅಂದರೆ ರಾಲ್ಸನ್ ಮಿಷಿನಲ್ಲಿ ವರ್ಕ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ನಾವು ಇದೇ ಥರ ಕ್ಯಾನ್ವಾಸೇ ಯೂಸ್ ಮಾಡೋದು. ಇದೇ ಥರ ನೀವು 2-3 ಲೇಯರ್ ಹಾಕ್ಕೊಂಡು ಅದರಲ್ಲಿ ಮಾಡ್ಬೋದು. ನೀವು ರೆಡಿ ಬ್ಲೌಸಿಗೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ನೋಡಿ ಈ ಥರ ಎಷ್ಟು ಟ್ರಾನ್ಸ್ಪರೆಂಟಾಗಿ ಹೆಂಗೆ ಕಾಣಿಸ್ತಾ ಇದೆ. ಈ ಥರ ನೀವು ನೆಟ್ ಹಾಕಿ ಎಂಬ್ರಾಯ್ಡ್ರಿ ಮಾಡಬೇಕಾಗುತ್ತೆ. ನೋಡಿ ಕೆಲವೊಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಇವಾಗ ಬರ್ತಾ ಇರೋ ಡಬಲ್ ಶೇಡು, ಅದಕ್ಕೆ ಲೈನಿಂಗ್ ಮ್ಯಾಚ್ ಮಾಡೋದು ಕಷ್ಟ, ಯಾವ್ದು ಕಲರ್ ಹಾಕಬೇಕು ಅಂತ ಗೊತ್ತಾಗಲ್ಲ. ಇನ್ನು ಥ್ರೆಡ್ ಅಂತೂ ಬಿಡಿ, ಅದನ್ನ ಥ್ರೆಡ್ ಹುಡ್ಕೋಕ್ಕೇ 10-15 ನಿಮಿಷ ಬೇಕಾಗುತ್ತೆ. ಅಷ್ಟು ಒಂದೊಂದು ಡಬಲ್ ಶೇಡ್ ಇರೋದ್ರಿಂದ ನಾವು ಅದನ್ನು ಹಾಕಿದರೆ ಡಾರ್ಕ್ ಅನಿಸುತ್ತೆ, ಇದನ್ನು ಹಾಕಿದರೆ ಲೈಟ್ ಅನಿಸುತ್ತೆ. ಮ್ಯಾಚ್ ಮಾಡೋದೇ ಕಷ್ಟ ಆಗೋಗ್ಬಿಡುತ್ತೆ ಒಂದೊಂದು ಸರಿ. ನಿಮಗೂ ಎಲ್ಲರಿಗೂ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ. ನಾವಂತೂ ಒಂದೊಂದು ಥ್ರೆಡ್ಡಿಗೆ ನಮ್ಮ ಶಾಪಲ್ಲಿ ಇರೋರೆಲ್ಲ ಹುಡುಕ್ತೀವಿ, ಒಂದೊಂದು ಬಟ್ಟೆಗೆ ಮ್ಯಾಚ್ ಆಗೋಲ್ಲ. ಆ ಥರ ಪ್ರಾಬ್ಲಮ್ ಆಗುತ್ತೆ. ಮೊನ್ನೆ ಇದ್ರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೆ ನಾನು. ತುಂಬ ಜನ ಕಮೆಂಟ್ ಹಾಕಿದರು ಸೇಮ್ ಪ್ರಾಬ್ಲಮ್ಮು ನಮಗೂ ಅಂತ ಹೇಳಿ. ಕೆಲವರು ಒಂದೊಂದು ಥ್ರೆಡ್ಡಿಗೆ 5-5 ಕಿಲೋಮೀಟ್ರ್ ಹೋಗಿ ಒಂದು ಥ್ರೆಡ್ಡಿಗೋಸ್ಕರ ಹೋಗಿ ತೊಗೊಂಡು ಬಂದಿರೋದಿದೆ ಅಂತಲೂ ಕಮೆಂಟ್ ಹಾಕಿದರು. ಆ್ಯಕ್ಚುಲಿ ನಾವು ಅಷ್ಟೇ, ತುಂಬ ನಮಗೂ ಡಿಫಿಕಲ್ಟು. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಮಗೂ ಕೂಡ. ಅದು ಒಂದು ಕಾಮಿಡಿಯಾಗಿ ಒಂದು ವಿಡಿಯೋ ಮಾಡಿದ್ವಿ ನಾವು, ಎಲ್ಲರಿಗೂ ಸೇಮ್ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ನೋಡಿ ಆಮೇಲೆ ಫೈನಲಿ ಯಾವುದೋ ಒಂದು ಹುಡುಕಿ ಹಾಕಿದ್ವಿ. ಲಾಸ್ಟಲ್ಲಿ ಒಂದು ನೆನ್ನೆ ತುಂಬ ಚೆನ್ನಾಗಿ ಕೆಲಸ ಮಾಡಿದರು ನಮ್ಮ ವರ್ಕರ್ಸು. ಅಂದರೆ ಅಂಕಲ್ಲು ಕಟ್ ಮಾಡ್ತಾಯಿದ್ದಾರೆ, ಇವಾಗ ಕಟಿಂಗ್ ಮಾಸ್ಟರ್ ಇದ್ದಾರೆ, ಅವ್ರು ಮಾಡ್ತಾರೆ. ಅವರು ಮಾಡೋದ್ರಿಂದ ಇವ್ರಿಗೆ ಫುಲ್ಲು ಕೆಲಸ. ಅಂದರೆ ಒಂದು ಇಬ್ಬರು ಸೇರಿಕೊಂಡು ಅವರು ಒಂದು 8 ಬ್ಲೌಸು, ಇವರೇ ಒಂದು 8 ಬ್ಲೌಸು, ಆಮೇಲೆ ಎಕ್ಸ್ಟ್ರಾ ವರ್ಕ್ಗಳು, ಎಕ್ಸ್ಟ್ರಾ ಅಂದರೆ ಇದು ಆಲ್ಟ್ರೇಷನ್ ಟಾಪ್ಗಳು ಕೊಟ್ಟಿರ್ತಾರಲ್ಲ ಸ್ಟಿಚ್ ಹಾಕೋದು, ಅದನ್ನು ಮಾಡಿದ್ದಾರೆ. ಎಕ್ಸ್ಟ್ರಾ ಫಾಲ್ಸ್ ಕೂಡ ಹಾಕಿದ್ದಾರೆ. ಎಲ್ಲ ಇಬ್ಬರು ಸೇರ್ಕೊಂಡು ಒಂದು 1000 ರುಪೀಸ್ವರೆಗೂ ಮಾಡಿದರು. ಬಟ್ ಇದು ಒಂದು ಲಾಸ್ಟಲ್ಲಿ ತಲೆ ಕೆಡಿಸ್ಕೊಂಡು ಮಾಡಿದರು. ಯಾಕಂದರೆ ಅದು ಒಂದು ಡ್ರೆಸ್ ಕೊಟ್ಟಿದ್ರು ಸ್ಟಿಚ್ ಮಾಡೋಕ್ಕೆ. ಆ ಡ್ರೆಸ್ ಏನಾಗಿತ್ತು ಅಂದರೆ ಟಾಪು ಕೂಡ ಡಿಫಿಕಲ್ಟು, ಪ್ಯಾಂಟು ಕೂಡ ಸ್ವಲ್ಪ, ಪ್ಯಾಂಟ್ದು ಬಟ್ಟೆ ಶಾರ್ಟೇಜ್ ಇತ್ತು ಸಿಗರೇಟ್ ಪ್ಯಾಂಟಿಗೆ. ಅದು ಕೆಳಗಡೆಯೂ ಕೂಡ ಬಾಟಮಲ್ಲೂ ನಾವು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡು ಒಳಗಡೆ ಫೋಲ್ಡ್ ಮಾಡಬೇಕಿತ್ತು. ಮೇಲ್ಗಡೆ ಕೂಡ ಇದಕ್ಕೆ ಎಲಾಸ್ಟಿಕ್ಕಿಗೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡು ಮಾಡಬೇಕಿತ್ತು. ಸ್ವಲ್ಪ ಟೈಮ್ ಜಾಸ್ತಿ ತೊಗೊತ್ತು. ಹೋಗೋ ಟೈಮಲ್ಲಿ ಈ ಥರ ಕೊಡ್ತೀರಾ ಅಂತೇಳಿ ಬೇಜಾರು ಮಾಡಿಕೊಂಡೇ ಮಾಡಿದರು. ನನ್ನ ಮಕ್ಕಳದು ಡ್ಯಾನ್ಸ್ ಕ್ಲಾಸಲ್ಲಿ ಇದು 3ನೇ ದಿನದ್ದು ಡ್ಯಾನ್ಸ್ ಕ್ಲಾಸು. ನೀವು ಏನೇ ಆದ್ರೂ ಎಜುಕೇಷನ್ ಜೊತೆಗೆ ಮತ್ತೆ ಏನಾದರೂ ಕಲಿಸಿ ಮಕ್ಕಳಿಗೆ, ಅವರಿಗೆ ಇಂಟ್ರೆಸ್ಟ್ ಇರೋದ್ರಲ್ಲಿ ಏನಾದರೂ ಮಾಡೋ ಥರ ಅದನ್ನು ನೀವು ಸಪೋರ್ಟ್ ಮಾಡಿ. ಅದಕ್ಕೆ ಅವ್ರನ್ನ ಕಲಿಸಿ ಎಜುಕೇಷನ್ನಿಗೆ ಜಾಸ್ತಿ ಫೋಕಸ್ ಮಾಡಬೇಕು, ಹೌದು. ಬಟ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಬಗ್ಗೆನೂ ಸ್ವಲ್ಪ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಐಡೆಂಟಿಫೈ ಮಾಡಿ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ. ಯಾಕಂದರೆ ಫ್ಯೂಚರಲ್ಲಿ ನಾವೇನಾದರೂ ಕಲ್ತಿರೋದೇ ನಮ್ಮನ್ನು ಕೈ ಹಿಡಿಯುತ್ತೆ. ಯಾಕಂದರೆ ನಾನು ಕೂಡ ಇವಾಗ ಟೈಲರಿಂಗ್ ನಾನು ಯಾವಾಗ ಕಲ್ತಿದ್ದು ಅಂದರೆ ನಾನು ಲಾ ಮಾಡಬೇಕಾದ್ರೆ ಟೈಲರಿಂಗ್ ಕಲ್ತಿದ್ದು. ನೋಡಿ ಆಮೇಲೆ ಮದುವೆ ಆದಮೇಲೆ ಮಕ್ಕಳು ಅದು ಇದು ಅಂದ್ಕೊಂಡು ನಾವು ಪ್ರಾಕ್ಟೀಸಿಗೆ ಹೋಗೋಕ್ಕಾಗಲಿಲ್ಲ. ಪ್ರಾಕ್ಟೀಸಿಗೆ ಹೋಗದೇ ಇದ್ರೂ ನೋಡಿ ನಾನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಆ ಥರ ಮಕ್ಕಳಿಗೆ ನೀವು ಏನಾದರೂ ಒಂದು ಕಲಿಸಿದ್ರೆ ಅವ್ರ ಫ್ಯೂಚರಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ, ಓಕೆನಾ. ನೋಡಿ ಇವಾಗ ಮಧುಬಾಲ ಬ್ಲೌಸು ರೆಡಿಯಾಗಿದೆ. ಇದಕ್ಕೆ ನಾವು ಇವಾಗ ರೆಡಿ ಆದಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ತಾ ಇರೋದು. ನಾವು ಎಷ್ಟು ಲೇಯರ್ನ ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ದೀವಿ ನೋಡಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅಂತ ಹೇಳಿ. ನೋಡಿ 1 2
ತ್ರೀ ತ್ರೀ ಲೇಯರ್ಸ್ 3-4 ಲೇಯರ್ಸ್ ಹಾಕಿ ಎಂಬ್ರಾಯ್ಡ್ರಿ ಮಾಡೋದು. ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಸ್ಟ್ರೈಟ್ ಪೀಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡು ತೋರಿಸ್ತೀನಿ ಯಾವ ಥರ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ. ನೋಡಿ ಈ ಥರ ನೋಡಿ ಈ ಥರ ಎಂಬ್ರಾಯ್ಡ್ರಿಗೆ ಅಂತಲೇ ಈ ಥರ ಪೀಸ್ ಕಟ್ ಮಾಡಿ ಇಟ್ಕೊತಾರೆ. ಅದನ್ನೇ ಈ ಥರ ಲೇಯರ್ ಹಾಕಿ ಎಂಬ್ರಾಯ್ಡ್ರಿ ಮಾಡೋದು. ನೀವು ಕೂಡ ಈ ಥರ ಪೇಪರ್ ಕ್ಯಾನ್ವಾಸ್ನ ಯೂಸ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಕ್ಯಾನ್ವಾಸು, ಟೈಲರಿಂಗ್, ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ಏನು ಬೇಕಾದ್ರೂ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಅಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕಳಿಸ್ಕೊಡ್ತೀವಿ. ಓಕೆನಾ? ಲಾಸ್ಟ್ ವೀಕು ತುಂಬ ಜನಕ್ಕೆ ಲೇಟಾಗಿ ಹೋಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಲೇಟಾಗಿ ಮೆಟೀರಿಯಲ್ಲು ಬಂದಿದೆ. ಬಟ್ ಎಲ್ಲ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದರು. ಆಮೇಲೆ ಎಲೆಕ್ಟ್ರಿಕ್ ಸೀಸರ್ ತೊಗೊಂಡಿರೋರು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂದರೆ ಒಬ್ಬರು ಬ್ಯಾಗ್ ಮೇಕಿಂಗ್ ಮಾಡ್ತಾರೆ, ಅವರು ಜಿಪ್ಪೆಲ್ಲ ಕಟ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂ ಕೊಟ್ಟರು. ಚೆನ್ನಾಗಿದೆಯಂತೆ ಎಲೆಕ್ಟ್ರಿಕ್ ಸೀಸರು. ನೋಡಿ ಫೈನಲ್ ಫಿನಿಶಿಂಗ್ ಆದಮೇಲೆ ಈ ಥರ ಇದೆ ಮಧುಬಾಲ ಬ್ಲೌಸು. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆಮೇಲೆ ಆ್ಯಕ್ಚುಲಿ ಒಂದು ನಮ್ಮದು ಬ್ಲೌಸ್ ಇದು ಆನ್ಲೈನ್ ಕ್ಲಾಸಿಗೆ ತೋರಿಸಿದ್ದು, ಟೈಲರಿಂಗ್ ಆನ್ಲೈನ್ ಕ್ಲಾಸಿಗೆ ಬ್ಲೌಸ್ ಕೋರ್ಸಲ್ಲಿ ತೋರಿಸಿರೋದಿದು. ಪೀಟರ್ ಪ್ಯಾನ್ ಕಾಲರ್ ಬ್ಲೌಸು. ಪೀಟರ್ ಪ್ಯಾನ್ ಕಾಲರ್ ಬ್ಲೌಸ್ ಮಾಡಿ ತೋರಿಸಿ ಅಂದರೆ ಕೇಳಿದರು. ಇದೇ ನಾನು ಹೇಳ್ಕೊಡೋದ್ರಲ್ಲಿ ಇರಲಿಲ್ಲ ಲಿಸ್ಟಲ್ಲಿ, ಬಟ್ ಸ್ಟೂಡೆಂಟ್ ಕೇಳಿದರು ಈ ಥರ ಬ್ಲೌಸು ತೋರಿಸಿ ಅಂತ ಹೇಳಿ. ಸೊ ಹಾಗಾಗಿ ಅದೊಂದು ಬ್ಲೌಸ್ ಪೀಟರ್ ಪ್ಯಾನ್ ಕಾಲರು ನನಗೇ ಸ್ಟಿಚ್ ಮಾಡಿಕೊಂಡು ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ವಿತ್ ಜಿಪ್ ಹಾಕಿದ್ದೀನಿ ನಾನು ಬ್ಯಾಕಲ್ಲಿ ಫುಲ್ ಜಿಪ್ ಹಾಕಿದ್ದೀನಿ. ಫುಲ್ ಕವರ್ ಆಗುತ್ತೆ ಬ್ಯಾಕಲ್ಲಿ. ಏನು ನೆಕ್ ಇಟ್ಟಿಲ್ಲ ನಾನು. ಬೋಟ್ ನೆಕ್ ಥರ ಮಾಡಿ ಒಂದು ಜಿಪ್ ಕೊಟ್ಟಿದ್ದೀನಿ. ಫ್ರಂಟಲ್ಲಿ ಪೀಟರ್ ಪ್ಯಾನ್ ಕಾಲರ್ ಮಾಡಿದ್ದೀನಿ. ಬಟ್ ನನಗೇನು ಆ್ಯಕ್ಚುಲಿ ಈ ಥರ ಬ್ಲೌಸ್ ಇಷ್ಟ ಆಗ್ತಿರಲಿಲ್ಲ ಮುಂಚೆ ಬೇರೆ ನೋಡಿದ್ರೆ. ಬಟ್ ನಾನೇ ವೇರ್ ಮಾಡಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯಿತು ಈ ಬ್ಲೌಸು. ನೀವು ಕೂಡ ಆರಾಮಾಗಿ ಈ ಥರ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ವೆರಿ ಕಂಫರ್ಟಬಲ್, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಥರ ಬ್ಲೌಸ್ಗಳೆಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನಾರ್ಮಲ್ ಡೀಪ್ ನೆಕ್ಗಳಿಗೆಲ್ಲ ಕಂಪೇರ್ ಮಾಡಿದರೆ ಈ ಥರ ಕ್ಲೋಸ್ ಆಗೋ ಬ್ಲೌಸ್ಗಳಂತೂ ತುಂಬಾ ಚೆನ್ನಾಗಿ ನಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಥರ ಬ್ಲೌಸು. ನಾನು ಫಸ್ಟೆಲ್ಲ ಇದೇ ಥರ ಫುಲ್ಲು ಬೋಟ್ ನೆಕ್ ಮಾಡ್ಕೊಂಡು ಕವರ್ ಮಾಡಿಕೊಂಡೆ ಸ್ಟಿಚ್ ಮಾಡ್ಕೊತಾ ಇದ್ದಿದ್ದು. ಬ್ಯಾಕಲ್ಲಿ ಸ್ವಲ್ಪ ಓಪನ್ ಇಡ್ತಾಯಿದ್ದೆ ಅಷ್ಟೇ. ಈಗ ಸ್ವಲ್ಪ ಡೀಪ್ ನೆಕ್ಕೆ ಹಾಕ್ತಾಯಿದ್ದಿದ್ದು. ಬಟ್ ಇದಕ್ಕೆ ನೋಡಿದ್ರೆ ಈ ಥರ ಬ್ಲೌಸ್ ತುಂಬಾ ಇಷ್ಟ ಆಯಿತು ನನಗೂ ಕೂಡ. ಆಮೇಲೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು, ಈ ಥರ ನಮಗೂ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ. ತುಂಬ ಜನ ಕೇಳಿದರು ಈ ಥರ ಸ್ಟಿಚ್ ಮಾಡಿಕೊಡಿ, ಈ ಥರ ಸ್ಟಿಚ್ ಮಾಡೋಕ್ಕೆ ಎಷ್ಟಾಗುತ್ತೆ ಏನು ಎತ್ತ ಅಂತ ಹೇಳಿ. ಫೈನಲ್ ಔಟ್ಪುಟ್ಟು ಯಾವ ಥರ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೂ ಯಾರಿಗಾದರೂ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತಂದರೆ ತುಂಬ ಲೇಟ್ ಆಯಿತು. ಒಟ್ಟಿನಲ್ಲಿ ನಾವು ಇವಾಗ ಆಲ್ರೆಡಿ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸಿಗೆ ತುಂಬ ಲೇಟ್ ಆಯಿತು. ನನಗೆ ಟೈಮ್ ಸಿಕ್ತಾಗ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಇನ್ನು ಮುಂದೆ ಜಾಯ್ನ್ ಆಗೋವಂಥವ್ರಿಗೆ ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ನಿಮಗೆ ಯಾವುದು ಲೇಟ್ ಆಗೋಲ್ಲ. ಇಂಟ್ರೆಸ್ಟ್ ಇದ್ದವರು ಆನ್ಲೈನ್ ಕ್ಲಾಸಿಗೆ ಡ್ರೆಸ್ಸು ಮತ್ತು ಬ್ಲೌಸ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಫೈನಲ್ ಔಟ್ಪುಟ್ ಈ ಥರ ಇದೆ. ಇದೊಂದು ಗ್ರ್ಯಾಂಡ್ ಬ್ಲೌಸು. ಆ್ಯಕ್ಚುಲಿ ಅವರು BTM ಇಂದ ಕೊಟ್ಟಿದ್ದರು ನನಗೆ 3 ಬ್ಲೌಸು. 3 ಕೂಡ ಫುಲ್ಲು ಗ್ರ್ಯಾಂಡ್ ಇತ್ತು ಡಿಸೈನು. ಅವ್ರದ್ದು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ತುಂಬ ದಿನ ಆಗಿತ್ತು, ಅವರು ಮೊನ್ನೆ ಬಂದು ತೊಗೊಂಡೋದ್ರು ಬ್ಲೌಸು. ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಡಿಸೈನು. ಹಾಗೇ ಮತ್ತು ಎಲೆಕ್ಟ್ರಿಕ್ ಸೀಸರು ಸ್ಟಾಕ್ ಬಂದಿದೆ. ತುಂಬ ಜನ ಕೇಳ್ತಿದ್ರು ಎಲೆಕ್ಟ್ರಿಕ್ ಸೀಸರ್ ಬೇಕು ಅಂತ ಹೇಳಿ. ಎರಡೂ ಥರ ಎಲೆಕ್ಟ್ರಿಕ್ ಸೀಸರು ನಮ್ಮ ಹತ್ರ ಸಿಗುತ್ತೆ. ಕಡಿಮೆದು ಇದೆ, ರೇಟ್ ಸ್ವಲ್ಪ ನಾನು ಯೂಸ್ ಮಾಡ್ತಿರೋದು ಸ್ವಲ್ಪ ಕಾಸ್ಟ್ಲಿದು ಇದೆ. ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.